ವಿಜಯಪುರ ಜಿಲ್ಲೆಯ ಆಲ್ಮೇಲ ತಾಲೂಕಿನ ಕುಮಸ್ಗಿ ಗ್ರಾಮದಲ್ಲಿ ವಿಜಯಪುರ ಅಂಚೆ ಕಚೇರಿ ವತಿಯಿಂದ ಗ್ರಾಮೀಣ ಭಾಗದ ಜನತೆಗೆ ಅಂಚೆ ಕಚೇರಿ ಯೋಜನೆಗಳ ಬಗ್ಗೆ ಜನರಿಗೆ ಸವಿಸ್ತಾರವಾಗಿ ಯೋಜನೆಯ ಜನರಲ್ಲಿ ಅರಿವು ಮೂಡಿಸಿದ ವಿಜಯಪುರ ಅಂಚೆ ಕಚೇರಿ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಚಿದಾನಂದ ಶಿವಲಿಂಗಯ್ಯ ಹಿರೇಮಠ ನಾಗಲಿಂಗ ಮಠದ ಗುರುಗಳು ಇವರು ಅಧ್ಯಕ್ಷತೆಯನ್ನು ವಹಿಸಿದರು. ಮುಖ್ಯ ಅತಿಥಿಗಳಾಗಿ ರಮೇಶ್ ಕಾಮಟೆ, ಸಹಾಯಕ ಅಂಚೆ ಅಧೀಕ್ಷಕರು ವಿಜಯಪುರ, ಲಕ್ಷ್ಮೀಕಾಂತ್ ಸಿದ್ದಣ್ಣ ಚಾವರ್, ಗ್ರಾಮ ಪಂಚಾಯತ್ ಸದಸ್ಯರು, ಶರಣು ನಿಂಗನ ಯಾದನೂರು ಗ್ರಾಮ ಪಂಚಾಯತ್ ಸದಸ್ಯರು, ಪರಶುರಾಮ್ ಕುಮಸ್ಗಿ ಗ್ರಾಮ ಪಂಚಾಯತ್ ಸದಸ್ಯರು, ರಮೇಶ್ ದೊಡ್ಡಮನಿ ಡಿಎಸ್ಎಸ್ ಸಂಚಾಲಕರು, ಅಶೋಕ್ ಬದನೆಕಾಯಿ ಕರ್ವೆ ತಾಲೂಕು ಅಧ್ಯಕ್ಷರು ಆಲ್ಮೇಲ ಹಾಗೂ ಕುಮಸ್ಗಿ ಗ್ರಾಮದ ಸರ್ವ ನಾಗರಿಕ ಬಂಧುಗಳು ಹಾಗೂ ರೈತ ಬಾಂಧವರು ಭಾಗವಹಿಸಿದರು. ವರದಿ ರಮೇಶ್ ದೊಡ್ಡಮನಿ. ಒಂದು ಬ್ಯಾಂಕ್ ಅಕೌಂಟ್ನಾಗ ನೀವು ಬ್ಯಾಂಕ್ದಾಗ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಮಿನಿಮಮ್ 1,000, ಒಂದೊಂದು ಬ್ಯಾಂಕ್ದಾಗ 2,000 ಅಷ್ಟೇಟು ಕ್ಯೂದಾಗ ನಿಂತ ಎಲ್ಲ ಬರ್ಬೇಕಾಗ್ತೈತಿ. ಆ ಪರಿಸ್ಥಿತಿ ಇಲ್ಲ. ಈಗ ನಿಮ್ಮದ ಅಂಚೆ ಕಚೇರಿ ಈಗ ನಮ್ಮವ್ರು ಹೇಳ್ರಿ ಇಬ್ರು ಮಂದಿ ಇಲ್ಲ ಇಲ್ಲಿ ಒಂದ್ ಸ್ವಲ್ಪ ವ್ಯವಹಾರ ಕಡಿಮೆ ಆಗ್ಯಾವ ಎಲ್ಲ ಅಂತ. ಕಡಿಮೆ ಆಗ್ಯಾವ ಅಂದ್ರೆ ಏನದ, ಈಗ ನಮ್ದು ಚೆಕ್ ಈ ರೀತಿ ಮಾಡ್ಲಿಕ್ಕೆ ಅಂದ್ರೆ ಮಿನಿಸ್ಟ್ರಿ ಲೆವೆಲ್ದಾಗ ಒಬ್ಬರೇ ಜನ ಇದ್ರು, ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್. ಅಂದ್ರೆ ಇಲ್ಲೇ ಇವು ಹಳ್ಳಿಯಾಗಿರೋ ಬ್ರಾಂಚ್ ಪೋಸ್ಟ್ ಆಫೀಸ್ ಅಂತೀವಿ ನಾವು. ಈಗ ನಿಮಗೆ ಇಲ್ಲಿಂದ ಸಮೀಪ ಅಂದ್ರೆ ದೇವನಗಾಂವ್ ಐತಿ, ದೇವನಗಾಂವ್ ಸಬ್ ಪೋಸ್ಟ್ ಆಫೀಸ್ ಒಂದ್ ಸ್ವಲ್ಪ ಅಲ್ಲಿ ಕಂಪ್ಯೂಟರ್ ಅದೆಲ್ಲ ಇಲ್ಲಿ ವ್ಯವಹಾರ ಅಲ್ಲಿ ಹೋಗ್ತದೆ, ಅಲ್ಲಿಂದ ವಿಜಾಪುರ ಬರ್ತದೆ. ಆ ಬ್ರಾಂಚ್ ಪೋಸ್ಟ್ ಆಫೀಸ್ನಾಗ ಒಬ್ಬರೇ ಕೆಲಸ ಮಾಡ್ತಿದ್ರು ಅಂದ್ರೆ ಒಬ್ಬರೇ ಅಂದ್ರೆ ಅವರ ಅಲ್ಲಿ ಲೆಕ್ಕ ಬರ್ಕೋದು ಎಲ್ಲ ಅವರ ಮಾಡೋದು, ಟಪಾಲ್ ಡೆಲಿವರಿ ಎಲ್ಲ ಮಾಡೋದು ಅವರ ಮಾಡ್ತಿದ್ರು. ಅಂದ್ರೆ ವರ್ಷಕ್ಕೆ ಒಂದು 250 ಅಕೌಂಟ್ ಅಲ್ಲಿ ಆಗುತ್ತೆ. ಅದನ್ನ ಅಂದ್ರೆ ಈಗ ಯಾಕೆ ತಿಂಗಳಿಗೆ ಒಂದು 20,000 ಪಗಾರ ಕೊಡ್ತಿರ್ತಾರೆ ಅವ್ರು. ಅದ್ರದ್ದು ಏನ್ ಇನ್ಕಮ್ ಬಂತು ಏನ್ ಬಂತು, ಈಗ ನೀವು ಹೊಲ ಎಲ್ಲ ಮಾಡ್ತಿರ್ತೀರಿ, ಎಷ್ಟು ಹಾಕಿರ್ತೀರಿ ಎಷ್ಟು ತೆಗಿತೀರಿ ಅದನ್ನ ನೋಡ್ತೀರಿ. ಅದೇ ರೀತಿ ಈಗ ಈ ರೀತಿ ಚೆಕ್ ಮಾಡಿದಾಗ ಈಗ ನಮ್ಮಲ್ಲಿ ಇಬ್ರು ಇದ್ದಲ್ಲಿ ಒಂದು 400 ಅಕೌಂಟ್ ಆಗಬೇಕು. ಹಂಗೆಲ್ಲ ಚೆಕ್ ಮಾಡಿ ನೋಡಿದಾಗ ನಾವು ಕುಮಸ್ಗಿ ಚೆಕ್ ಮಾಡಿದ್ವಿ. ಕುಮಸ್ಗಿಯಾಗಿ ಈಗ 2 ಮಂದಿ ಇದಾರೆ ಈ ಕೆಲಸಕ್ಕೆ. ಆದ್ರೆ ಈ ವರ್ಷನ್ಯಾಗ ಅವ್ರ ಅಕೌಂಟ್ ಒಂದು 70-80 ಮಾಡ್ಯಾರ, ಒಂದು 50 ಕ್ಲೋಸ್ ಆಗ್ಯಾವ. 20-30 ಅಕೌಂಟ್ ಹೆಚ್ಚಿಲ್ಲ ಈ ವರ್ಷದ್ದು. ಮೊದಲು ಒಂದ್ ಸ್ವಲ್ಪ ಮಾಡಿದ್ದು ಇದಿರ್ಬೇಕು SB ಅಕೌಂಟ್ ಎಲ್ಲ. ಆದ್ರೆ ಈಗ 25-26 ಸಾಲಿನಾಗ ಒಂದು 20-30 ಅಷ್ಟೇ ಅಕೌಂಟ್ ಇದಾವೆ. ಅದಕ್ಕೆ ಈಗ ನಾವು ಹಿಂದಿನ ವಾರ ಮೀಟಿಂಗ್ ಮಾಡಿ ನಿಮ್ಮ ಮಾಸ್ತರ್ಗ ಮತ್ತೆ ಇವ್ರಿಗೆ ಎಲ್ಲ ಕರೆಸಿ ನಿಮಗೆ ಈ ಪೋಸ್ಟ್ ಆಫೀಸ್ ಇಲ್ಲೇ ಇರಬೇಕು, ಮಾರ್ಚ್ 31 ಒಳಗ ಎಲ್ಲ ಮತ್ತೆ ಚೆಕ್ ಮಾಡಿ ಮತ್ತೆಲ್ಲ ಚೇಂಜಸ್ ಆಗೋದು, ಭಾಳ ಚೇಂಜಸ್ ಆಗೋದು. ಅದಕ್ಕೆ ಮಿನಿಮಮ್ ಒಂದು 400-450 ಅಕೌಂಟ್ ಇಲ್ಲಿ ಕುಮಸ್ಗಿಯಾಗಿದ್ದು ಅಂದ್ರೆ ನಿಮಗೆ ಚೇಂಜ್ ಮಾಡಂಗಿಲ್ಲ. ಅವ್ರು ಒಂದು ಸ್ಟ್ಯಾಟಿಸ್ಟಿಕ್ ಇಟ್ಟಾರ 250. ಒಬ್ಬರೇ ಎಲ್ಲಿ ಸೇವೆ ಸಲ್ಲಿಸ್ತಾರೆ ಅಲ್ಲಿ 250, ಇಬ್ಬರು ಎಲ್ಲಿ ಮಾಡ್ತಾರೆ ಇಲ್ಲಿ ಒಂದು 400-450 ಇದ್ದು ಅಂದ್ರೆ ಅವ್ರು ಲೆಕ್ಕ ತೆಗದಾರೆ. ಯಾಕ ಇವ್ರಿಗೊಂದು 20-25 ಸಾವಿರ ಪಗಾರ ಕೊಡ್ತೀವಿ ಅಂದ್ರೆ ಅಲ್ಲಿಂದ ಏನ್ ನಮಗೇನು ಬರ್ಲಿಕ್ಕತ್ತದ ಅದನ್ನ ಚೆಕ್ ಮಾಡಿ ಅಷ್ಟು ಅಕೌಂಟ್ ಇರ್ಬೇಕಂತ ಹೇಳ್ತಾರೆ. ಈಗ ನಮಗೇನಾಗಿದೆ, ಈಗ ನಿಮ್ಗೆ ಸವಲತ್ತು. ಈಗ ಅವ್ರು ಈಗ ಪೋಸ್ಟ್ಮನ್ ಅದಾರ, ಎಲ್ಲ ತಿರ್ಗಾಡ್ಕೊಂಡು ಹೋಗಿ ಮನೆಗೆ ಬಂದು ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ಅವ್ರ ಅಷ್ಟು ಅಕೌಂಟ್ ಆಗಿರ್ಲಿಲ್ಲ, ನಾವು ಬಂದ್ ಮಾಡಿ ಡಿಪಾರ್ಟ್ಮೆಂಟ್ ಏನ್ ತೊಂದರೆ ಇಲ್ಲ. ನಿಮ್ಮಲ್ಲಿ ಇದಂದ್ರೆ ಒಂದು ಯಾವ್ದಾದ್ರು ಬೇರೆ ಹಳ್ಳಿಯಾಗ ಓದಿರ್ತಾರ ಅದನ್ನ. ಆದ್ರೆ ನಿಮ್ಮಲ್ಲಿ ಯಾವ ಪೆನ್ಷನ್ ಬರ್ಲಿ, ಯಾವ್ದು ರೊಕ್ಕ ಕ್ರೆಡಿಟ್ ಅದು ಇವು ಅದು ಅಂದ್ರೆ ನೀವು ಮತ್ತೆ ಇಲ್ಲಿಂದ ಒಂದು ಗಾಡಿ ಮಾಡ್ಬೋದು, ಆ ಊರಿಗೆ ಹೋಗಿ ಅಲ್ಲಿಂದ ತಗೊಂಡ್ ಬರೋದ. ಈಗಿನ ಪರಿಸ್ಥಿತಿ ನಿಮ್ಗೆ ಗೊತ್ತದ, ಬಸ್ ಪರಿಸ್ಥಿತಿ ಗೊತ್ತದ. ಬಸ್ನ್ಯಾಗ ಈಗ ನೀವು ಪೈಲ ಬಸ್ ಸಿಗೋ ದೂರ ಉಳಿತು, ಬಸ್ ಆ ಜಾಗ ಎಲ್ಲ ಹುಡುಕಾಡ್ತೀರಿ. ಈಗ ಬಸ್ ಸಿಕ್ಕರೆ ಸಾಕಾಗಿತ್ತು ನಿಮ್ಗೆ, ಆ ಪರಿಸ್ಥಿತಿ ಬಂದದ. ಅದ್ರೊಳಗಿನ ಜಾಗ ಅಂತೂ ಮರ್ತು ಬಿಡ್ರಿ. ಆ ಲೆಕ್ಕದಿಂದ ನಿಮ್ ಕೈಯಾಗ ಐತಿ. ಈಗ ಇನ್ನೂ 1 ತಿಂಗಳ 2 ತಿಂಗಳ ನೀವು ಒಂದ್ ಸ್ವಲ್ಪ ಅವ್ನ ಮಾಸ್ತರ್ಗ ಪೋಸ್ಟ್ ಮಾಸ್ತರ್ಗ ಒಂದ್ ಸ್ವಲ್ಪ ಹೇಳಿ, ಪ್ರತಿ ಮನೆಗೆ ಹೋಗಿ ಹೇಳಿ ಅದ್ರ ಬಗ್ಗೆ. ಯಾಕಂದ್ರೆ ಈಗ ಅವ್ರು ಹೇಳಿದ್ರು ಈಗ ಸುಕನ್ಯಾ ಸಮೃದ್ಧಿ ಒಂದು 8.2% ಅದ. ಈಗ ನೀವು ಬ್ಯಾಂಕ್ಕಿಂತ ಬಹಳ ಹೆಚ್ಚಿನ ಸವಲತ್ತುಗಳು ಅದಾವ. ಈಗ ಇನ್ಸೂರೆನ್ಸ್ ಹೇಳು, ಈಗ ನೀವು ಎಲ್ಲ ಇನ್ಸೂರೆನ್ಸ್ ಅಂದ್ರೆ ನಿಮ್ ತಲೆಯಾಗ ಏನ್ ಬರ್ತದೆ, LIC ಒಂದೇ ಬರ್ತದೆ. ಇನ್ಸೂರೆನ್ಸ್ ಅವ್ರು LIC ದಾಗ ಮಾಡೋದ ವರ್ಷಕ್ಕೆ ನಿಮ್ಗೆ 1 ಲಕ್ಷಕ್ಕ ಇದು ಬೋನಸ್ ಕೊಡ್ತಾರೆ. ಆ ಬೋನಸ್ ದಿಂದಾನೇ ಹೆಚ್ಚಾಗ್ತಿರ್ತದೆ. ಒಂದು 30% ಬೋನಸ್ ಅದ ಅಲ್ಲಿ. ನಮ್ಮಲ್ಲಿ ಮಿನಿಮಮ್ 52% ಅದ. ಈಗ ಮಾರ್ಚ್ನಾಗ ನೀವು 1 ಲಕ್ಷದ ಯಾವ್ದೋ 1 ಲಕ್ಷ ಸಮ್ ಅಸೋಡ್ ಒಂದು ಪಾಲಿಸಿ ಮಾಡ್ರಿ ಅಂದ್ರೆ ಈಗ ಮಾರ್ಚ್ ಆದ್ರೆ ಬಿ ಈ ಮಾರ್ಚ್ ಒಳಗೆ ಮಾಡ್ರಿ ಬಿ ಹಿಂದಿನ ಏಪ್ರಿಲ್ದಿಂದ ಈ 1 ಲಕ್ಷದ ಇದು ಮಾಡ್ರಿ ಅಂದ್ರೆ 5,000 ರೂಪಾಯಿ 5,200 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗ್ತದೆ. 52% ಬೋನಸ್ ಅದ. ಆದ್ರೆ ನೀವು ಒಂದ್ ಸ್ವಲ್ಪ ಅವ್ರಿಗೂ ಹೇಳ್ತೀವಿ, ಅವರು ಒಂದ್ ಸ್ವಲ್ಪ ತಿರ್ಗಾಡಿ ನಿಮ್ಮ ಮನೆಗೆ ಬಂದು ಎಲ್ಲ ಸುವಿಸ್ತಾರವಾಗಿ ಹೇಳ್ತಾರ. ನೀವು ಒಂದ್ ಸ್ವಲ್ಪ ಎಲ್ಲ ಊರಾಗಿನ ಹಿರಿಯರ ಎಲ್ಲ ಕೂಡಿ ನೀವು ಅದನ್ನ ಮತ್ತೊಂದು ಹೇಳಿರೋರು. ಈಗ ನಮಗೆ ಅಲ್ಲೇ ಈಗ ಇದು ನೀವು ಅಗ್ದಿ ಚಂದ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿ ಇಲ್ಲಿ ಎಲ್ಲ ಗುಡಿ ಎಲ್ಲ ಇದಾವು, ಸರ್ಕಲ್ ಅದ. ಇಂಥ ಕಡೆ ಒಂದ್ ಕಡೆ ಎಲ್ಲೇ ಅದಕ್ಕೆ ನಾವು ಅವ್ರ ಪೋಸ್ಟ್ ಮಾಸ್ತರು ಮತ್ತೆ ಇದನ್ನ ನೀವು ಒಂದ್ ಕಡೆ ನಿಮ್ದು ಯಾವ್ದಾರು ಬಿಲ್ಡಿಂಗ್ ಇತ್ತಂದ್ರೆ ಅದನ್ನ ಕೊಡ್ರಿ, ಅಥವಾ ಯಾವ್ದಾರು ಒಂದು ಮಿನಿಮಮ್ ಬಾಡಿಗೆ ಕೊಡೋದೈತಂದ್ರೆ ಅಷ್ಟು ಬಾಡಿಗೆ ತರಾಸುನು. ಆದ್ರೆ ಒಂದ್ ಸೆಂಟ್ರಲ್ ಆಗಿ ನಿಮ್ಗೆ ಎಲ್ಲರಿಗೂ ಬರೋದ್ ಕೈಲಿ ಅದು ಕಾಣ್ಬೇಕು. ನೀವು ಅದನ್ನ ಹುಡುಕಾಡ್ಕೋತ ನೀವು ಆ ಕಡೆ ಎಲ್ಲರೂ ಹೋಗ್ಬಾರ್ದು. ಇಂಥದ್ದು ಒಂದು ಸೆಂಟ್ರಲ್ದಾಗ ನಮ್ ಮಾಸ್ತರ್ ಹೇಳ್ಯಾರ. ಆ ಪ್ರಕಾರ ಒಂದ್ 10 ದಿವಸನ್ಯಾಗ ಹುಡುಕಾಡಿ ಕೊಡ್ರಿ, ಅದನ್ನ ನಾವು ಶಿಫ್ಟ್ ಮಾಡೋದು ವ್ಯವಸ್ಥೆ ಮಾಡ್ತೀವಿ ಅಂತ ನಿಮ್ಗೆ ಒಂದು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಅದ, ಡಿಪಾರ್ಟ್ಮೆಂಟ್ ಕಡೆಯಿಂದ.
ಹೇಳ್ರಲ್ಲ. ಈಗ ತಾವ್ ಹೇಳ್ತಾ ಇದ್ರಿ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಎಲ್ಲಾ ಸೌಲಭ್ಯಗಳು ಈ ನಮ್ಮ ಅಂಚೆ ಕಚೇರಿ ಆಗ್ಲಾಕತ್ತಾವ ಅಂತ ಹೇಳ್ತಾ ಇದ್ರಿ. ಈಗ ಸಾಕಷ್ಟು ರೈತರುಗಳದಾರಿ, ಆ ರೈತರು ಅಲ್ಲಿ ಸಾಲ ತೆಗೆದುಕೊಳ್ಳಕತ್ತಾರೆ. ಅಲ್ಲಿ ಬ್ಯಾಂಕ್ ಅಂದ್ರೆ ಹೊಲದ ಮೇಲೆ ಸಾಲ ಅಂತ ತೆಗೆದುಕೊತಾರ. ಅದೇ ತರ ಇಲ್ಲಿ ಅಂಚೆ ಕಚೇರಿ ಇಲ್ಲ ಏನಾದ್ರು ಸಿಗ್ಬೋದ ಸಾಲ ಸೌಲಭ್ಯಗಳು ಏನಾದ್ರು? ಈಗ ಅದೇ ನಿಮಗೆ ಏನ್ ಹೇಳಿದ್ನಿ ನಾನು, ಮಾರ್ಚ್ ನಂತರ ಎಲ್ಲಾ ಚೇಂಜ್ ಆಗೋದದ. ಈಗ ನಿಮಗೆ ಏನಾಗ್ತದೆ, ಪೋಸ್ಟ್ ಆಫೀಸ್ದಾಗ ಈಗ IPPB ಅಂತ ನಮ್ಮಲ್ಲಿ ಏನಾಗಿದೆ, ಈಗ ಪೋಸ್ಟ್ ಆಫೀಸ್ ಕ್ಲಿಯರ್ಲಿ ಹೇಳ್ಬೇಕಂದ್ರೆ ಪೋಸ್ಟ್ ಆಫೀಸ್ದಾಗ ನಮ್ಮ ಮೇನ್ ಅಂದ್ರೆ ಟ್ರಸ್ಟ್. ಎಲ್ಲಾರ್ಗು ಪೋಸ್ಟ್ ಆಫೀಸ್ ಮೇಲೆ ವಿಶ್ವಾಸ ಅದ. 170 1854ರಿಂದ ಬಂದದ್ದು ಒಂದು ಸಂಸ್ಥೆ ಅದ. ನೀವು ಬ್ಯಾಂಕ್ ಎಲ್ಲ ಹೇಳ್ತೀರಿ, ಬ್ಯಾಂಕ್ದಾಗ ಈಗ ನೀವು ಬ್ಯಾಂಕ್ದಾಗ 1 ಲಕ್ಷ ರೂಪಾಯಿ ಇಟ್ರಿ ಅಂದ್ರೆ ಬೈ ಮಿಸ್ಟೇಕ್ ಈಗ ಏನಾಗ್ತದೆ, ಈಗ ಹಳಿ ಜನ 1 ಲಕ್ಷ ಇದಾವೆ, 2 ಲಕ್ಷ ಇದಾವೆ. ಕೋಆಪರೇಟಿವ್ ಸೊಸೈಟಿನೂ ಭಾಳ ಇರ್ತಾವ. ಒಂದು ಅವ್ರ ವರ್ಷಕ್ಕೆ ಒಂದು 10% 11% ಕೊಡ್ತಾರೆ. ನಮ್ಮಲ್ಲಿ 7% 6% ಇರ್ತದೆ. ಆದ್ರೆ ಇಲ್ಲಿ ಏನ್ ಖಾತ್ರಿ ಅದ, ನಿಮ್ದು ಏನು ಆದ್ರೆ ಬಿ ಆ ದುಡ್ಡು ನಿಮಗೆ 100% ತಿರುಗಿ ಬರ್ತದೆ. ನೀವು ಬ್ಯಾಂಕ್ನ್ಯಾಗ ನೀವು ಸೆಂಟ್ರಲ್ ಬ್ಯಾಂಕ್, ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಬ್ಯಾಂಕ್ ಆಗ್ಲಿ ಉಳಿದಾಗ್ಲಿ ಇಟ್ರನು ಅಲ್ಲೇ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಕಾರ 5% ಅಷ್ಟದ. ನಿಂದು 1 ಲಕ್ಷ ಇಟ್ಟಿದೆ ಅಂದ್ರೆ ಬಿ ಹಂಗ ಏನಾರೇ ಆತು, ಆಕಸ್ಮಿಕ ಆತು, ಏನಾರೇ ಅದು ಬೋರ್ಡ್ ಆತಂದ್ರೆ 5,000 ರೂಪಾಯಿ ಅಷ್ಟೇ ತಿರುಗಿ ಬರ್ತಾವ ಬ್ಯಾಂಕ್ದಾಗಿನು, ನ್ಯಾಷನಲೈಸ್ಡ್ ಬ್ಯಾಂಕ್ದಾಗಿನು. ಆದ್ರೆ ಪೋಸ್ಟ್ ಆಫೀಸ್ ಹಂಗಿಲ್ಲ. ನಿಮ್ ಕಡೆ ಒಂದು ಸಿಕ್ಕಾವಡ ಚೀಲ್ ಇಟ್ಟು ನೀವು ಒಂದು 5,000 ರೂಪಾಯಿ ಇಟ್ಟದಂದ್ರೆ ನೀವು 10 ವರ್ಷ ಬಿಟ್ಟು ಬಂದ್ರೆ ಬಿ ಅದು ಎಷ್ಟು 5,000 ಎಷ್ಟು ನಿಮ್ಗೆ ದುಡ್ಡು ಅದ ಅಷ್ಟು ದುಡ್ಡು 100% ತಿರುಗಿ ಬರೋದು ಒಂದ. ಯಾಕಂದ್ರೆ ನಮ್ಗೆ ಇವು ಚಲಾವಣೆ ಆಗ್ತಾವ, ಇವೆಲ್ಲ ನಾವು ಮಾಡೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆನ್ ಬಿಹಾಫ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಉಳ್ದದ್ದು ಏನಿಲ್ಲ. ಅದಕ್ಕೆ ನಿಮಗೆ ನಯಾ ಪೈಸೆನು ಚೇಂಜಸ್ ಆಗಲ್ಲ, ಏನಾಗಲ್ಲ. 100% ಅದಕ್ಕದ. ಇನ್ನು ಒಂದು 5-6 ತಿಂಗಳಾಗ ನಿಮ್ಗೆಲ್ಲ ಡಿಫ್ರೆನ್ಸ್ ಆಗ್ತದೆ. ಈಗ ನಿಮ್ಗೆ IPPB ಅಕೌಂಟ್ ಅಂತ ಒಂದು ಬೇರೆ ಇಡ್ರು, ನಮ್ದು ಒಂದು ಬೇರೆ ಇಡ್ರು. ಅವು ಎರಡೂ ಮರ್ಜ್ ಆಗಿ ನಿಮ್ಗೆ ಅದು ಒಂದು ಬ್ಯಾಂಕ್ ಆಗ್ತದೆ. ಈಗ ಅವರು ನೀವು ಬ್ಯಾಂಕ್ಗಳು ಭಾಳ ಇದ್ದು ಈಗ ಅವರು ಮರ್ಜ್ ಮಾಡಿ ಒಂದೇ ತರ್ಲಿಕ್ಕತ್ತಾರ ಬೇರೆ ಬೇರೆ ಬ್ಯಾಂಕ್ಗಳು. ಈಗ ಯಾಕೆ ಮಾಡ್ಲಿಕ್ಕತ್ತಾರ ಅಂದ್ರೆ ಈಗ ನಮ್ಗೆ ಅದು ಪೋಸ್ಟ್ ಆಫೀಸ್ ಇಷ್ಟು ಸಂಪರ್ಕ. ಈಗ ಹಳ್ಳಿಗೊಟ್ಟು ಎಲ್ಲಾರ್ದು ನಮ್ಮದು ಪೋಸ್ಟ್ ಆಫೀಸ್ ಇದ್ದಷ್ಟು ಬ್ಯಾಂಕ್ ಇಲ್ಲ. ಈಗ ನಮಗೊಂದ್ಸಲ ಸಾಲ ಕೊಡುವಂತ ಪರ್ಮಿಷನ್ ಅವ್ರು ಕೊಟ್ರಂದ್ರೆ ಅವರು ಎಲ್ಲ ಬಂದ್ ಆಗ್ತಾವ ಅನ್ನೋದು ಒಂದೇ ದೃಷ್ಟಿಯಿಂದ ಅವ್ರು ಕೊಡ್ತಾರೆ. ಕೊಡ್ಲಿಕ್ಕೆ ಅಪೋಸಿಷನ್ ಅದಾವ ಎಲ್ಲ ಉಳಿದದ್ದು ಬ್ಯಾಂಕ್ನಿಂದ. ಈಗ ನಿಮ್ಮ ಊರಾಗ ನಿಮ್ಮಲ್ಲಿ ಸಾಲ ಸಿಗಾಕೈತೆ ಅಂದ್ರೆ ನೀವು ಯಾಕೆ ಹೋಗ್ತೀರಿ ಬೇರೆ ಊರಿಗೆ? ಅದ್ರ ಸಂಬಂಧ ಅವರು ಅಪೋಸಿಷನ್ ಅದ. ಅದ್ರ ಸಂಬಂಧ ನಮ್ಮದು 2017 18 IPPB ಅಂತ ನಮಗೆ ಪರ್ಮಿಷನ್ಗೆ ನಾವು ಬರೋದ್ರ ಬಿ ನಮಗೆ ಕೊಡ್ಲಿಲ್ಲ ಅವು. ಬ್ಯಾಂಕಿಂಗ್ ಅಂದ್ರೆ ಬ್ಯಾಂಕಿಂಗ್ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಂಡರ್ದಾಗ ಅಲ್ಲಿ ಮದುವೆ ಅಂದ್ರೆ ನಾವು ಸಾಲ ಕೊಡ್ಲಿಕ್ಕೆ ಬರ್ತದೆ. ಈಗ ನಮ್ದು ಏನದ, ಈಗ ಪೋಸ್ಟ್ ಆಫೀಸ ಅದೇ ಹೇಳಿದ ನೀವು ಪಬ್ಲಿಕ್ ಸೆಕ್ಟರ್ ಇತ್ತು. ಇವು ಉಳಿತಾಯ SB RD SSA ಇವು ಎಲ್ಲ ನಮ್ಮ ಯಾವ್ದು RBI ಪತ್ತಿಂದ ಏಜೆನ್ಸಿ ಸರ್ವಿಸ್ ಅಂತ ನಾವು ಮಾಡ್ತೀವಿ. ಯಾಕಂದ್ರೆ ನಮ್ದು ಮೇನ್ ಉದ್ದೇಶ ಯಾವುದು, ಟಪಾಲ್ ಕೊಡೋದು ಅದಷ್ಟೇ ನಮ್ಮದು ಸಂಸ್ಥೆ ಇತ್ತು. ಇವೆಲ್ಲ ಉಳಿದದ್ದು ಏಜೆನ್ಸಿ ಬೇಸ್ ಇದ್ದಾವ. ನಾವು ಖುದ್ದಾಗಿ ಸಾಲ ಕೊಡ್ಬೇಕಾದ್ರೆ ನಮಗೆ ಪರ್ಮಿಷನ್ ಮೇಲಿಂದ ಬೇಕು, ಅದಕ್ಕೆ ಕೊಡೋದಕ್ಕೆ ಅಡೆತಡೆ ಇದಾವೆ. ಈಗ ಅದಕ್ಕೆ ನಾವು ಒಂದು IPPB ಅಂತ ಬ್ಯಾಂಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೀವಿ. ಇನ್ನೊಂದು 5-6 ತಿಂಗಳನ್ಯಾಗ ಅದು IPPB ಪೋಸ್ಟ್ ಆಫೀಸ್ ಕೂಡಿದೀವಿ ಅಂದ್ರೆ ನಾವು ಎಲ್ಲರೂ ಈಗ IPPB ಥ್ರೂ ಸಾಲ ಕೊಡೋದು ವ್ಯವಸ್ಥೆ ಮಾಡ್ತೀವಿ. ನಾವು ಅವು ಎರಡೂ ಕೂಡಿಸ ಪರ್ಮಿಷನ್ ಬಂತಂದ್ರೆ ಡೈರೆಕ್ಟ್ ನಮ್ಮಲ್ಲಿನ ಸಾಲ ಕೊಡೋದು ಸ್ಟಾರ್ಟ್ ಆಗಿಬಿಡ್ತೀವಿ. ಆದ್ರೆ ಅವು ಎಲ್ಲ ಬರೋದ್ರೊಳಗೆ ನಿಮ್ಮದು ಪೋಸ್ಟ್ ಆಫೀಸ್ ಬಂದಾಗ ನೀವು ಅದನ್ನ ಇಲ್ಲೇನು ಹೋಗೋಗ್ಬಿಡ್ಬೇಡ್ರಿ. ನೀವು ಅದನ್ನ ಒಂದು ವ್ಯವಸ್ಥೆ ಮಾಡ್ಕೊಂಡು ನಿಮ್ಮ ಆಫೀಸ್ ನಿಮ್ಮಲ್ಲೇ ಉಳಿಸ್ಕೊಂಡ್ರಿ ಅಂದ್ರೆ ನಿಮ್ಮ ಹಿರಿಯರ ಯಾವ್ದು ಮುಂದಿನ ಸಂಕಲ್ಪ ಬಂದು ಏನ್ ಬರ್ತಾವಲ್ಲ ಅವು ನಿಮ್ಮದಕ್ಕ ಒಳ್ಳೆಯದಕ್ಕೆ ಬರ್ತಾವ. ಅದನ್ನ ನೀವು ಉಪಯೋಗ ಮಾಡ್ಕೋರಿ. ನೀವು ನಂಗೆ ಅನಿಸಿಕೆ ಅದ, ನೀವು ಎಲ್ಲಾರು ಕೂಡಿ ಒಂದು 400